ಚುನಾವಣೆ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು. ಚುನಾವಣೆ ಬರುವಂಥ MLC ಚುನಾವಣೆ ಬಗ್ಗೆ ಕರೆ ಮಾಡಿದ್ರು, ಮಾತಾಡಿದ್ರು. ಅದು ಪಾರ್ಟಿಯ ವಿಚಾರ. ಅದು ಈಗಾಗಲೇ JDS ಕುಮಾರಸ್ವಾಮಿಯವರು, GT ದೇವೇಗೌಡರು ಮತ್ತು ಈ ಥರ ಒಂದು JDS ಇಂದ 4 ಜನ ಬಂದಿದ್ರು. ನಮ್ಮ ಕಡೆಯಿಂದನೂ ಸುಮಾರು 10 ಜನ ನಾವೆಲ್ಲರೂ ಕೂಡ ಇದ್ರಿ. ನಾವು ಕೂಡ ಬಸವರಾಜ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು, ನಾವು, ನಮ್ಮ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಅಶ್ವಥ್ ನಾರಾಯಣ ಇವರೆಲ್ಲ ಕೂಡ ಇದ್ರಿ. ಅಲ್ಲಿ ನಾವು ಮಾತುಕತೆ ಆಡಿದ್ವಿ. ಪೂರ್ತಿ MLCಗಳು ಏನೇನಿದೆ ಅಷ್ಟೋದ್ರ ಬಗ್ಗೆನೂ ನಾವು ಮಾತಾಡಿದ್ದೀರಿ. ಈಗ ಇಮಿಡಿಯೇಟ್ ಇರುವಂಥದ್ದು ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಅದ್ರ ಬಗ್ಗೆ ಇಮಿಡಿಯೇಟ್ ತೀರ್ಮಾನ ಆಗಬೇಕಾಗಿದೆ. ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ್ರು. ಎಲ್ಲ ರಾಮಮಯ, ಎಲ್ಲ ಮೋದಿಮಯ, ಸರ್ವಂ ರಾಮಮಯ, ಎಲ್ಲ ಸರ್ವಂ ಮೋದಿ, ಸರ್ವಂ ರಾಮಮಯ. ಅದಕ್ಕೆ ಇನ್ನೂ ನೋಡ್ತಾ ಇರಿ. ಇವಾಗೂ ಬರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಂತೂ ಇವರು ಬಾಗಿಲುಗಳು ಹಾಕೊಂಡ್ರು ಒಡೆದು ಆಚೆ ಬರ್ತಾರೆ. ಆ ಸ್ಥಿತಿ, ಬಾಗಿಲನ್ನೇ ಹೊಡೆದಾಕ ಆಚೆ ಬರ್ತಾರೆ. ಕಾಂಗ್ರೆಸ್ ಅವ್ರು ಏನು ಕುಡಿದು ಕುಪ್ಪಳಿಸಿದ್ರು, ಹೋದ್ ಸರಿ ಅವ್ರ ಪಾರ್ಟಿಯಲ್ಲಿ 15 ಜನ ನಮ್ಮ ಪಾರ್ಟಿಗೆ ಬಂದ್ರಲ್ಲ, ಅವಾಗ ಇದೇ DK ಶಿವಕುಮಾರ್ ಇದ್ರು, ಇದೇ ಸಿದ್ದರಾಮಯ್ಯನವ್ರು ಇದ್ರು. ಏನ್ ಮಾಡಿದ್ರು? ಸರ್ಕಾರ ಇತ್ತು ಅವರು, ಏನು ಮಾಡಿದ್ರು? ಅದರಿಂದ ಇವತ್ತು ಒಂದು ನಯಾ ಪೈಸೆನೂ ಕೂಡ ಅಭಿವೃದ್ಧಿಗೆ, ಒಂದು ನಯಾ ಪೈಸೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ. 8 ತಿಂಗಳಾಗಿದೆ. ನನಗನ್ಸುತ್ತೆ ಈ ಸರಿ 25,000 ಕೋಟಿ ಡಿಫಿಷಿಯೇಟ್ ಆಗ್ತಾ ಇದೆ. ಮಾರ್ಚ್ ಒಳಗಡೆ ಅಷ್ಟು ದುಡ್ಡು ಬರಬೇಕು. ಇನ್ನಿರೋದು ಎಷ್ಟು ದಿನದಿಂದ? ಬಡ್ಜೆಟ್ ಮಂಡನೆ ಮಾಡಬೇಕು. ಇವ್ರದ್ದು ಅದರಲ್ಲಿ ಫ್ರೀ ಕೊಟ್ಟಿರೋದೇ 25-30%. ಇನ್ನೆಲ್ಲರಿಗೂ ನಾಮ ಹಾಕ್ಬಿಟ್ಟಿದ್ದಾರೆ. ಕಂಡೀಷನ್ಸ್ ಬಹಳ ದೊಡ್ಡ ದೊಡ್ಡ ಕಂಡೀಷನ್ಗಳು ಆಗ್ತಾ ಇದ್ದಾರೆ. ಅವಾಗವಾಗೆ ಸಾಫ್ಟ್ವೇರ್ ಹಂಗೆ ನಿಂತು ಹೋಗ್ತೈತೆ, ಬ್ಯಾಟ್ರಿ ಹಂಗೆ ಡೌನ್ ಆಗೋಗ್ತೈತೆ. ಎಲ್ಲ ಇವ್ರದ್ದೆಲ್ಲ ಪ್ಲಾನ್. ಒಂದು ತಿಂಗಳು ಬಂದವರು ಮತ್ತೆ ಬರಲ್ಲ. ಈ ಥರದ್ದೆಲ್ಲ ಪ್ಲಾನ್ ಮಾಡ್ಕೊಂಡೆ. ಮತ್ತೆ ಸಿದ್ದರಾಮಯ್ಯನವ್ರ ಸ್ಟೈಲ್ ನೋಡಿದ್ರಲ್ಲ, ಸರ್ಕಾರ ಬಂದು ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಎಲ್ಲರಿಗೂ 2,2 ಸಾವಿರ ಅಂದ್ರು, ಎಲ್ಲರಿಗೂ ಫ್ರೀ ಕರೆಂಟ್ ಅಂದ್ರು, ಎಲ್ಲ ನಿರುದ್ಯೋಗಿ ಯುವಕರಿಗೂ 3-3 ಸಾವಿರ ಅಂದ್ರು. ಎಲ್ಲಿ 2 ತಿಂಗಳು, 3 ತಿಂಗಳು, 6 ತಿಂಗಳು ತಳ್ಕೊಂಡು ಬಂದ್ರೆ ಎಲ್ಲ ದುಡ್ಡು ಉಳ್ಸಕ್ಕೆ ಅಷ್ಟೇ. ಖಜಾನೆ ಖಾಲಿಯಾಗಿದೆ. ಪಾಪರ್ ಸರ್ಕಾರ ಇದು. ಪಾಪರ್ ಸರ್ಕಾರದಲ್ಲಿ ದುಡ್ಡಿಲ್ಲಲ್ಲ, ಅದಕ್ಕೆ ದುಡ್ಡು ಹೆಂಗ್ ಬರ್ತದೋ ನೋಡ್ಕೊಂಡು ಪಾರ್ಲಿಮೆಂಟ್ ಚುನಾವಣೆವರೆಗೂ ಅಷ್ಟೇ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅವ್ರು ರಾಯರೆಡ್ಡಿ ಹೇಳಿದಾರಲ್ಲ, ಕರೆಕ್ಟಾಗಿ ಹೇಳಿದಾನೆ ಮನುಷ್ಯ. ನಾವು ಹಿಂಗೆ ಆದ್ರೆ ಸರ್ಕಾರದ ಸ್ಥಿತಿ ಶೋಚನೀಯ ಆಗ್ತೈತೆ. ಆಮೇಲೆ 100 ಕಂಡೀಷನ್ಸ್ ಹಾಕ್ತಾರೆ, ಯಾರಿಗೂ ಸಿಗಬಾರ್ದು. ಆ ಥರದ ಕಂಡೀಷನ್ಗಳು ಹಾಕಿ ಈ ಫ್ರೀಗಳ ಬಗ್ಗೆ ಕಾಂಗ್ರೆಸ್ಸು ಜನಗಳಿಗೆ ನಾಮ ಹಾಕೋದಕ್ಕೆ ಹೊರಡ್ತದೆ. ಸುಮ್ಮನೆ ಈಗ ಬಡವರ ಪರ ಅಂತಾರೆ. ಅವ್ರನ್ನ ಮನಸ್ಸಲ್ಲಿ ಇರುವಂಥದ್ದು ಪಾರ್ಲಿಮೆಂಟ್ ಚುನಾವಣೆ ಅಷ್ಟೇ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವರು ಇದಿಲ್ಲ. ಸರ್ಕಾರ ಎಲ್ಲ ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ MLAಗಳು ಹೇಳ್ತಾರೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಮೋಸದ ಸರ್ಕಾರ. ಅಕ್ಕಿ ಕೊಡ್ತೀನಿ ಅಂದ್ರು. ಎಲ್ಲಿ ಕೊಟ್ಟಿದ್ದಾರೆ? 1 kg ಅಕ್ಕಿ ಎಲ್ಲಾನ ಕೊಟ್ಟಿದ್ದಾರೆ? ಒಂದೇ 1 kg. ಮೋದಿ ಬಿಟ್ರೆ 10 kg ಅಂದ್ರು. 10 kgಯಲ್ಲಿ 1 kg ಕೊಟ್ಟಿದ್ದಾರ? ಇಲ್ಲ. ಒಂದು ಕಾಳು, ಒಂದು ಸಾಸಿವೆ ಕಾಳು ಬಿಡಿ, ಅಕ್ಕಿ ಬಿಡಿ, ಸಾಸಿವೆ ಕಾಳು ಕೂಡ ಕೊಟ್ಟಿಲ್ಲ. ಮತ್ತೆ ದೊಡ್ಡದಾಗ ಭಾಷಣ, ಅನ್ನಭಾಗ್ಯ ಅಂದ್ರೆ ನಮ್ದು ಅಂತ ಜನಕ್ಕೆ ಹಂಗೆ ಟೋಪಿ ಹಾಕಿದ್ರು. ಈಗ ಎಲ್ಲ ಇವರು 10 kg ಕೊಡ್ತೀನಿ ಅಂತ ಮೋಸ ಮಾಡಿದ್ರಲ್ಲ, ಅವಾಗ ಗೊತ್ತಾಯ್ತು ಜನಕ್ಕೆ ಇದು ಮೋದಿ ಕೊಡ್ತಾ ಇರೋದು 5 kg. ಮೋದಿ ಕೊಡ್ತಾ ಇರೋದು ಅಂತ ಈಗ ಅವರಿಂದಾನೇ ಗೊತ್ತಾಗಿದ್ದು, ಇಲ್ಲಾಂದ್ರೆ ಗೊತ್ತಾಗ್ತಾ ಇರಲ್ಲ. ಇವ್ರು 10 kg ಅನೌನ್ಸ್ ಮಾಡಿಲ್ಲ ಅಂದಿದ್ರೆ ಮೋದಿ ಅಕ್ಕಿ ಕೊಡ್ತಾರೆ ಅಂತ ಗೊತ್ತೇ ಇಲ್ಲ ಜನಕ್ಕೆ. ಈಗ ಜನಕ್ಕೆ ಗೊತ್ತಾಯ್ತು ಮೋದಿಯವರೇ ಅಕ್ಕಿ ಕೊಡೋದು ಅಂತೇಳಿ ಜನಕ್ಕೆ ಅರ್ಥ ಆಗಿದೆ. ಶಾಮನೂರು ಶಿವಶಂಕರ BY ರಾಘವೇಂದ್ರ ಕಳಿಸಿ ಮೋದಿನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಕಾಂಗ್ರೆಸ್ ಲೀಡರ್ಗಳೇ, ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಲಿಂಗಾಯತರ ರಾಷ್ಟ್ರೀಯ ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪನವರು ಏನ್ ಹೇಳಿದ್ದಾರೆ? ಬಿಜೆಪಿನ ಗೆಲ್ಲಿಸಿ, ಮೋದಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ.
ಅರ್ಥ ಏನು? ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ, 6 ಬಾಲಾಗ್ತೈತೆ, ಆಮೇಲೆ 12 ಬಾಗಿಲಾಗ್ತೈತೆ ಅಷ್ಟೇ. ಆಮೇಲೆ ಸೋರುತಿಯದು ಮನೆ ಮಾಳಿಗೆ ಅಂತೇಳಿ ಸೋರಕ್ಕೆ ಶುರುವಾಗ್ತೈತೆ. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.